ನಮಸ್ತೆ ವೀಕ್ಷಕರೇ, ಶುಭೋದಯ. ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಗತಿ ಜೈರಾಮ್. ವೀಕ್ಷಕರೇ, ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಹಾಗೆ ನೀವು ಕಳುಹಿಸಿರುವಂತಹ ಸಂದೇಶಗಳತ್ತ ಸಹ ಗಮನ ಹರಿಸಲಾಗುತ್ತೆ. ಮೊದಲಿಗೆ ಪ್ರಾಜ್ಞರಾದ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಸ್ತ್ರಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ ವೀಕ್ಷಕರಿಗೆ ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೋ ವರತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತುಶ್ಚೇಚತಾಂ ಭರ್ತ ಅಮರ ಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಧಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸಿಕೊಳ್ಳೋಣ. ಶ್ರೀ ವಿಶ್ವಾವಸು ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಶ್ರಾವಣ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಬುಧವಾರವಾಗಿರತಕ್ಕಂಥದ್ದು, ಚತುರ್ಥಿ ತಿಥಿ, ಉಪರಿ ಪಂಚಮಿ ಕೂಡ ಇದೆ. ಈ ದಿವಸ ಉತ್ತರ ಭಾದ್ರ ನಕ್ಷತ್ರ. ಈ ದಿವಸ ಬುಧವಾರವಾಗಿದೆ. ವಿಷ್ಣುವಿನ ಆರಾಧನೆ ಶ್ರಾವಣ ಮಾಸದಲ್ಲೆಲ್ಲ ನಡೆಯುತ್ತೆ. ವಿಷ್ಣುವಿನ ಆರಾಧನೆಯೇ ಅಲ್ಲಿ ವಿಷ್ಣು ಹಾಗೂ ಲಕ್ಷ್ಮಿ ಆರಾಧನೆ. ಈಗ ನಾಳೆ ನಾಡಿದ್ರ ಮಟ್ಟಿಗೆ ನಾವು ಕೃಷ್ಣ ಜಯಂತಿಗೆ ಪ್ರವೇಶ ಮಾಡ್ತೀವಿ. ಕೃಷ್ಣನ ಸ್ಮರಣೆ ಅಂತೂ ಶ್ರಾವಣ ಮಾಸ ಸಂಪೂರ್ಣವಾಗಿ ವಿಷ್ಣುವಿನ ಸ್ಮರಣೆಯಿಂದ ತುಂಬಿಬಿಟ್ಟಿದೆ. ಹೀಗಾಗಿ ನಾವು ಶ್ರಾವಣ ಮಾಸವನ್ನು ಮಿಸ್ ಮಾಡ್ಕೋಬಾರ್ದು. ಭಗವಂತನ ಸಮೀಪದಲ್ಲಿ ನಾವು ನಿಂತು ಆ ಮಾಸದಲ್ಲಿ ಇದ್ದೀವಿ ಅಂತಂದರೆ ಭಗವಂತನ ಆರಾಧನೆಯಲ್ಲೂ ಇರಬೇಕಾಗತ್ತೆ. ನಾವು ಇನ್ನೆಲ್ಲೋ ಹೊರಳಿ ಬಿಡೋದಲ್ಲ. ಹೀಗಾಗಿ ಅನುಕ್ಷಣ ಆ ಮಾಸದಲ್ಲಿ ಇದ್ದೀವಿ ಅಂತಂದರೆ ಆ ಮಾಸದ ಸಂಪೂರ್ಣವಾಗಿ ಅವನನ್ನೇ ಆವರಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಕೆಲಸದ ನಡುವೆಯೂ ವಸ್ತುತಃ ನಾವು ಎಷ್ಟರ ಮಟ್ಟಿಗೆ ಅವನಿಗೆ ಸಮರ್ಪಣೆ ಮಾಡ್ಕೋತೀವಿ ಅಂತ ವಿಷ್ಣುವಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಆದರೆ ಇರುವ ಕಾಲದಲ್ಲಿ, ಅಲ್ಪ ಕಾಲದಲ್ಲೇ ಆಗಬಹುದು, ಒಂದು ನಮಸ್ಕಾರ ಸಲ್ಲಿಸ್ತಾ ಇದ್ದೀವಿ, ಇನ್ನೊಂದು ಚಿತ್ತ ಚಾಂಚಲ್ಯವಿಲ್ಲದೆ, ಇನ್ನೊಂದರ ಕಡೆ ಗಮನವಿಲ್ಲದೆ ಸಮರ್ಪಣೆ ಮಾಡಿಬಿಡಬೇಕು ಅಂತ. ಒಂದು ಸಲ ನಾರದ ಮಹರ್ಷಿ ವಿಷ್ಣುವಿನ ಸನ್ನಿಧಾನಕ್ಕೆ ಹೋದ, ವೈಕುಂಠಕ್ಕೆ ಹೋದ. ನಾನು ಎಷ್ಟೋ ಲೋಕಗಳನ್ನೆಲ್ಲ ನೋಡ್ಕೊಂಬಂದಿದ್ದೀನಿ, ನಿನ್ನ ಗಮನಕ್ಕೆ ಯಾರಾದರೂ ಇಂಥವನು ನನ್ನ ಭಕ್ತ, ಇಂಥವನು ಶ್ರದ್ಧೆಯಿಂದ ಮಾಡ್ತಾನೆ ಅಂತ ಅನಿಸಿದ್ಯಾ ನಿನಗೆ ಅಂತ ಕೇಳ್ದ ವಿಷ್ಣುವನ್ನು. ಆಗ ನಾರದರಿಗೆ ವಿಷ್ಣು ತೋರಿಸ್ದ, ನೋಡಲಿ ಆ ವ್ಯಕ್ತಿಯನ್ನು ಗಮನಿಸು, ರೈತ, ಇವನು ನೋಡಿದ್ದೀನಿ ನಾನು ಅಂತಂದ. ಹಾಂ, ಅವನು ನೋಡಪ್ಪ ನನ್ನ ಸ್ಮರಣೆ ಚೆನ್ನಾಗಿ ಮಾಡ್ತಾನೆ ಅಂತ. ಹೌದಾ, ಅಷ್ಟು ಗಮನಿಸ್ಲಿಲ್ವಲ್ಲ ನಾನು, ಇನ್ನೊಂದು ಸಲ ನಾವು ನೋಡ್ಕೊಂಬರೋ ಅಂತ ವಿಷ್ಣು ಕಳಿಸ್ದ. ನಾರದರು ಬಂದು ಏನು ಮಾಡ್ತಾನೆ ಇವನು ಅಂತ ಬೆಳಗ್ಗೆ ಪಾಪ ಅವನು ಬೆಳಗ್ಗೆ ಎದ್ದ. ಆ ರೈತ ಎದ್ದುಬಿಟ್ಟು ಎದ್ದ ತಕ್ಷಣ ಮುಖಾಯಿಕ ತೊಳೆದು ಆ ಮನೆಯಲ್ಲಿರ್ತಕ್ಕಂಥ ಒಂದು ಅವರ ದೇವರ ಕೋಣೆಗೆ ಬಂದು ನಾರಾಯಣ ಕಾಪಾಡಪ್ಪ ಅಂತ ಪ್ರಾರ್ಥನೆ ಮಾಡ್ದ. ತಿರ್ಗಿ ಆಮೇಲೆ ಹೊಲದಳಕ್ಕೆ ಹೋದ. ಪಾಪ ಎಷ್ಟು ಕೆಲಸ, ರೈತರಿಗೆ ಸ್ವಲ್ಪ ಅಲ್ಪ ಕೆಲಸ ಇರುತ್ತಾ ಪಾಪ, ಅಷ್ಟು ಶ್ರಮ, ದುಡಿಬೇಕು, ಉಳಬೇಕು, ಆ ಬಿಸಿಲಲ್ಲಿ ಏಗಬೇಕು, ಎಣಗಬೇಕು. ಬೆಳಗ್ಗೆ ನೋಡ್ತಾನೆ ಇದ್ದಾನೆ, ಇನ್ನೇನಾದ್ರು ಮಾಡ್ತಾನೆ ಇವನು ವಿಶೇಷವಾಗಿ ಅಂತ. ಪಾಪ ಬೆಳಗ್ಗೆಯಿಂದ ಎಲ್ಲ ಕೆಲಸ ಆಗಿ ಕೊನೆಗೆ ರಾತ್ರಿ ಬಂದು ಊಟ ಮಾಡಿ ಮಲಗೋ ಮುನ್ನ ನಾರಾಯಣ ಕಾಪಾಡಪ್ಪ ಅಂತ ಹೇಳಿ ಮಲ್ಕೊಂಡ. ಮಾರನೇ ದಿನ ಇದೇ ಕಥೆ. ನಾರದರಿಗೆ ಸ್ವಲ್ಪ ಕೋಪ ಬಂತು. ಹೋದ ಸೀದಾ ವೈಕುಂಠಕ್ಕೆ, ನೋಡ್ಕೊಂಬನ್ನಪ್ಪ ಅಂತಂದ. ಅಲ್ಲಪ್ಪ, ನಾನು ಪ್ರತಿ ಕ್ಷಣ ಅನುಕ್ಷಣ ನಾರಾಯಣ 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 ಅಂತ ಇರ್ತೀನಿ, ನೀನು ನನ್ನನ್ನು ಹೇಳ್ತೀಯ ಅಂತ ನಾನು ಭಾವಿಸಿದ್ದೆ. ಹೋಗಿ ಅವನಿಗೆ ಹೇಳ್ತಾ ಇದ್ದೀಯಲ್ಲ, ಅವನು ಬೆಳಿಗ್ಗೆ ಒಂದು ಸಲ ನಾರಾಯಣ ಕಾಪಾಡಪ್ಪ, ಸಂಜೆ ಒಂದು ಸಲ ನಾರಾಯಣ ಕಾಪಾಡಪ್ಪ, ಇಷ್ಟೇನಾ ಅಂತ. ಇದೇ ನಿನ್ನ ಭಕ್ತನ, ನೀನು ದೊಡ್ಡ ಭಕ್ತ ಅಂತ ಹೇಳ್ಕೊಂಡಿದ್ದು ಇದೇನಾ, ಇವನೇನಾ ಅಂತ. ಬಾಯಿಲಿ ಅಂಥೇಳಿ ಅಲ್ಲೊಂದು ದೊಡ್ಡ ಪಾತ್ರೆ ಇತ್ತು, ಭಾಂಡ. ಆ ಭಾಂಡ ತುಂಬ ನೀರನ್ನು ತುಂಬಿಬಿಟ್ಟು ನಾರದನ ತಲೆ ಮೇಲೆ ಇಟ್ಟ ವಿಷ್ಣು. ಹೋಗಿ ಲೋಕ ಸಂಚಾರ ಮಾಡ್ಕೊಂಬರೋಗು ಅಂತ. ನಾರದ ಹೊರಟ ಆಯಿತು ಅಂತ. ತುಂಬಿದೆ ನೀರು, ತುಳುಕಬಾರ್ದು ನೀರು, ಮತ್ತೆ ವಾಪಸ್ ಅದೇ ಥರ ತರಬೇಕು ಅಂತ ಹೇಳಿದ್ದ. ಒಂದು ತೊಟ್ಟು ನೀರು ಕೆಳಗೆ ಬಿದ್ದರೂ ನೀನು ಸೋತ ಹಾಗೆ ಅಂತ. ಸರಿ ಅಂತ ಹೇಳಿ ಪಾಪ ತುಳುಕಬಾರ್ದು, ಭಾಂಡ ತುಂಬ ದೊಡ್ಡದಾಗಿದೆ, ಬೇರೆ ಅದು ಬಾಣಲಿ ಥರ ಇದೆ ಒಂದು, ಅದನ್ನು ಹೊತ್ಕೊಂಡು ಹೋಗಬೇಕಾಗಿದ್ರೆ ನಿಧಾನಕ್ಕೆ ಮೆಲ್ಲಗೆ ಜೋಪಾನವಾಗಿ ಹೋಗಬೇಕಲ್ಲ. ಹೋಗಿ ಪಾಪ ನಾರದು ಇದೊಂದು ಏನೋ ಟಾಸ್ಕ್ ಕೊಟ್ಟಿದ್ದಾನೆ ವಿಶೇಷವಾದದ್ದು, ಮಾಡಬೇಕು ನಾನು ಶಿಸ್ತಿನಿಂದ ಅಂಥೇಳಿ
ಸೈ ಅನ್ನಿಸ್ಕೋಬೇಕು ಅಂತ ಪಾಪ ನಿಧಾನವಾಗಿ ಹೋಗಿ ಸುತ್ತ ಹಾಕ್ಕೊಂಬಂದು ಮತ್ತೆ ವಾಪಸ್ ಒಂದು ತೊಟ್ಟು ನೀರು ಚೆಲ್ಲಿಲ್ಲಪ್ಪ ಇಟ್ಟಿದ್ದೀನಿ ಅಂತ ತೋರಿಸ್ದ. ಅಲ್ಲಯ್ಯ ನಾನು ಗಮನಿಸ್ತಾ ಇದ್ದೀನಿ ಎಷ್ಟು ಸಲ ನಾನು ನೆನೆಸ್ಕೊಂಡೆ ಅಂತ. ನಾರದರಿಗೆ ಹೇಳಿದ್ರೆ, ಅಲ್ಲಪ್ಪ ನಾನು ಹೋಗಿ ಸುತ್ತಾಡ್ಕೊಂಡು ಇದನ್ನು ಜೋಪಾನವಾಗಿ ತಂದು ಇಡೋದೇ ದೊಡ್ಡದಾಗಿತ್ತು, ನಿನ್ನ ಸ್ಮರಣೆ ಬೇರೆ ಮಾಡ್ತೀನಿ ಮತ್ತೆ. ಹಾಗೆ ಅವನಿಗೆ ಆ ರೈತರಿಗೆ ಸಾಕಷ್ಟು ಕೆಲಸ ಇರುತ್ತೆ. ನಮ್ಮ ರೈತರು ಅಂದರೆ ನಾವೆಲ್ಲ ರೈತರೇ ಒಂಥರ ಯಾವುದೋ ಒಂದು ಕೃಷಿಯಲ್ಲಿ ತೊಡಗಿದ್ದೀವಿ ನಾವು. ಹಾಗೆ ಕೆಲಸದ ಒತ್ತಡ ಅಧಿಕವಾಗಿರುತ್ತೆ. ನೀವು ಒಂದು ಸಲ ನಾರಾಯಣ ಅಂದರೂ ಅವನಿಗೆ ಗೊತ್ತಾಗುತ್ತೆ. ಆದರೆ ಆ ನಾರಾಯಣ ಅನ್ನುವ ಒಂದು ಶಬ್ದ, ನಾನು ಶ್ರಾವಣ ಮಾಸ ಇದೆಯಲ್ಲಪ್ಪ, ಮಾಸ ಪೂರ್ತಿ ವಿಷ್ಣು ಸ್ಮರಣೆ ಮಾಡಬೇಕು ಅಂತ ಅರ್ಥ ಅಲ್ಲ. ಮಾಡುವ ಒಂದು ನಾಮ ಜಪವೂ ಕೂಡ ಅವನಿಗೆ ಪ್ರೀತಿ ಪಾತ್ರವಾಗಬೇಕು. ಅದು ಯಾವಾಗ ಆಗುತ್ತೆ ಅವನಿಗೆ ಅಂತಂದರೆ, ನಿಮ್ಮ ಮನಸ್ಸಿಗೆ ನಿಮಗೆ ಗೊತ್ತಾಗುತ್ತೆ, ನಾನು ಈ ದಿವಸ ಶ್ರದ್ಧೆಯಿಂದ ಯಾವ ಚಿಂತೆ ಮಾಡದೆ 10 ನಿಮಿಷ ಅವನ ಬಗ್ಗೆ ಚಿಂತನೆ ಮಾಡಿದ್ದೀನಿ. ನಮಗೆ ಮೊಬೈಲ್ ನೋಡೋಕ್ಕೆ ದಿನವಿಡೀ ಸಾಕಾಗಲ್ಲ. ರಾತ್ರಿ ಲೇಟಾಗಿ ಮಲಗೋದು, ಬೆಳಗ್ಗೆ ಲೇಟಾಗಿ ಅಷ್ಟರ ಮುನ್ನವೇ ನಾವು 25 ಸಲ ಮೊಬೈಲ್, ಇದೆಲ್ಲದಕ್ಕೆ ಸಮಯ ಇರುತ್ತೆ. ಒಂದು ಸ್ವಲ್ಪ ವಿಷ್ಣು ಸಹಸ್ರನಾಮ ಹೇಳೋಕ್ಕೆ ಸಮಯ ಇಲ್ಲ ಅಂತಂದರೆ ಇನ್ನು ನಾರಾಯಣನಿಗೆ ಗೊತ್ತಾಗದೇ ಇರುತ್ತೆ ನಮ್ಮ ಆಟ ಇದೆಲ್ಲ. ಹೀಗೆ ಈ ರೀತಿಯಲ್ಲಿ ವಿಷ್ಣು ಸ್ಮರಣೆ ಮಾಡಬೇಕು. ಅದು ನಿಮ್ಮ ಮನಸ್ಸಿಗೆ ಬರಲಿ ಅಂತ ಈ ಒಂದು ಕಥೆ ಹೇಳಿದ್ದಾಯಿತು. ಈ ಶ್ರಾವಣ ಮಾಸದಲ್ಲಿ ವಿಷ್ಣುವಿನ ಆರಾಧನೆಯನ್ನು ಕಿಂಚಿತ್ತಾದರೂ ಸ್ವಲ್ಪ ಮಾಡಿದ್ರೆ ಅವನಿಗೆ ಗೊತ್ತಾಗುತ್ತೆ ಇದು ದೊಡ್ಡದು ಅಂತ ಅನಿಸುತ್ತೆ ಅವನಿಗೆ. ಅದನ್ನು ನೀವು ಮಿಸ್ ಮಾಡ್ಕೋಬೇಡಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಈ ದಿನದ ವಿಶೇಷತೆ ಬಗ್ಗೆ ತಿಳಿಸ್ಕೊಟ್ರಿ. ಸಂದೇಶಗಳನ್ನು ನೋಡೋಣ ಈಗ. ಮೊದಲಿಗೆ ಪೂರ್ಣಚಂದ್ರ ಅವರು ಅನಂತಪುರದಿಂದ ಸಂದೇಶ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 2/9/1962, ಸಮಯ 5:30 ಬೆಳಗ್ಗೆ. ಅವರ ಪ್ರಶ್ನೆ, ಮುಂದಿನ ಜೀವನ ಹೇಗಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಜೊತೆಗೆ ನನ್ನ ಮಗ ಸ್ವಂತ ಮನೆ ಯಾವಾಗ ಮಾಡ್ತಾನೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಪೂರ್ಣಚಂದ್ರ ಅವರ ಪ್ರಶ್ನೆ ಮುಂದಿನ ಜೀವನ ಹೇಗಿರ್ತದೆ ಅಂತ, ಮತ್ತು ಮಗ ಯಾವ ಮನೆ ಕಟ್ತಾನೆ ಅಂತ ನೋಡೋಣ. ನಿಮ್ಮ ಮಗನಿಗಿಂತ ನಿಮಗೆ ಆ ಗೃಹ ವಾಸ ಗೃಹ ಒಂದು ಫಲ ಇದೆಯಾ ನೋಡೋಣ. ನೋಡಿ, ತಮ್ಮದು ಸಿಂಹ ಲಗ್ನ, ಲಗ್ನದಲ್ಲಿ ರವಿ ಇರತಕ್ಕಂಥದ್ದು, ಧನಸ್ಥಾನದಲ್ಲಿ ಧನಾಧಿಪತಿ ಬುಧ ಇರ್ತಕ್ಕಂಥದ್ದು, ತೃತೀಯದಲ್ಲಿ ಶುಕ್ರ ಇರ್ತಕ್ಕಂಥದ್ದು, ಇದೇನು ತುಂಬ ಚೆನ್ನಾಗಿದೆ ನಿಮ್ಮ ಜಾತಕ. ಆಯಾ ಗ್ರಹಗಳು ಆಯಾ ಮನೇಲಿ ಇದ್ಬಿಟ್ರೆ ಸಮಸ್ಯೆಗಳೇ ಇರೋದಿಲ್ಲ ಅವರಿಗೆ ಅಂತ. ಈಗ ಪ್ರಸ್ತುತ ನಿಮಗೆ ಶನಿ ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು. ಈಗ ಗುರು ಭುಕ್ತಿ ನಡೀತಾ ಇದೆ. ಮುಂದೆ ಬುಧ ಶುರುವಾಗುತ್ತೆ ನೋಡಿ. 2027 ಮೇ ಅಲ್ಲಿಂದ ನಿಮಗೆ ಒಂದು ಒಳ್ಳೆ ಕಾಲ ಇದೆ ಇವರೇ, ತುಂಬ ಸುವರ್ಣ ಕಾಲ ಅಂತ. ಹೀಗಾಗಿ ಅಲ್ಲಿವರೆಗೆ ಸ್ವಲ್ಪ ಕಾಯಬೇಕು ನೀವು. ಗುರು ಚೆನ್ನಾಗಿಲ್ಲ ಅಂತಲ್ಲ, ಗುರು ಕುಂಭಸ್ಥಾನದಲ್ಲಿ ಇರ್ತಾನೆ, ತುಂಬ ಒಳ್ಳೆಯದೇ ಗುರು. ಈಗಲೂ ಚೆನ್ನಾಗಿದೆ, ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಮುಂದೆ 27 ಮೇ ನಂತರ ತುಂಬ ಚೆನ್ನಾಗಿದೆ. ಕುಟುಂಬದ ಅಧಿಪತಿ, ಧನಾಧಿಪತಿ, ವಿದ್ಯಾಧಿಪತಿ, ಅವನ ಅರಿವಿನ ಅಧಿಪತಿ, ಅವನ ಕಾಲ ಶುರುವಾದರೆ ನಿಶ್ಚಿಂತೆಯಿಂದ ಇರ್ತಾರೆ. ಹೀಗಾಗಿ ತುಂಬ ಚೆನ್ನಾಗಿದೆ. ಮುಂದೆ ಚೆನ್ನಾಗಿರ್ತೀರ, ಆತಂಕ ಬೇಡ. ಮನೆಗೂ ಕೂಡ ನನಗನ್ಸುತ್ತೆ 2027 ಮೇ ನಂತರದಲ್ಲಿ ಮನೆಗೂ ಅವಕಾಶ ಆಗ್ಬಿಡುತ್ತೆ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಮಂಜುನಾಥ್ ಅವರು ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 16/9/1962, ಸಮಯ 7:05 ಸಂಜೆ. ಅವರ ಪ್ರಶ್ನೆ, ಮುಂದಿನ ಜೀವನ ಹೇಗಿದೆ ತಿಳಿಸ್ಕೊಡಿ, ಭವಿಷ್ಯದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಮಂಜುನಾಥ್ ಅವರ ಪ್ರಶ್ನೆ, ಅದಕ್ಕೂ ಮುಂದಿನ ಜೀವನ ಹೇಗಿದೆ ಅಂತ ಕೇಳಿದ್ದಾರೆ. ಜಾತಕ ನೋಡೋಣ. ನೋಡಿ, ತಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಮೀನ ಲಗ್ನವಾಗಿದೆ. ಲಗ್ನದಿಂದ ನಿಮಗೆ ಈಗ ನಡೀತಾ ಇರತಕ್ಕಂತಹ ದಶಾನಾಥ ಗಮನಿಸಿದ್ರೆ, ಈಗ ತಮಗೆ ರಾಹು ದಶೆಯಲ್ಲಿ ರವಿ ಭುಕ್ತಿ ನಡೀತಾ ಇದೆ. ತುಂಬ ಚೆನ್ನಾಗಿದೆ. ಈಗ ಸಮಯ ನಿಮಗೆ 2026 ಫೆಬ್ರವರಿವರೆಗೆ ತುಂಬ ಚೆನ್ನಾಗಿದೆ. ಯಾವುದೇ ತೊಂದರೆ ಇಲ್ಲ. ಆಮೇಲೆ ನಿಮಗೆ ಚಂದ್ರ ಹಾಗೂ ಕುಜ ಪ್ರಾರಂಭವಾಗುತ್ತೆ. ಆಗ ನೀವು ರಾಹು ಬೃಹಸ್ಪತಿ ಸಂಧಿಶಾಂತಿ ಮಾಡಿಸ್ಬೇಕಾಗುತ್ತೆ. ಅದನ್ನು ಮಾಡಿಸಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗುತ್ತೆ ನಿಮಗೆ. ಯಾವಾಗ ಅಂತಂದರೆ 27 ಆಗಸ್ಟ್ ನಂತರ, 2027 ಆಗಸ್ಟಲ್ಲಿ ಒಂದು ಸಂಧಿಶಾಂತಿ ಮಾಡಿಸ್ಬೇಕು. ಅದು ರಾಹು ಬೃಹಸ್ಪತಿ ಸಂಧಿಶಾಂತಿ. ತಪ್ಪದೆ ಅದನ್ನು ಮಾಡಿಸಿದ್ರೆ ಸಾಕಾಗುತ್ತೆ. ಉಳಿದ ಹಾಗೆ ಚೆನ್ನಾಗಿದೆ, ಆತಂಕ ಬೇಡ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಮಲ್ಲಿಕಾರ್ಜುನ್ ಅವರು ಕಲಬುರಗಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 4/11/1969, ಸಮಯ 8:55 ರಾತ್ರಿ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ಮಲ್ಲಿಕಾರ್ಜುನ್ ಅವರ ಪ್ರಶ್ನೆ ಆರೋಗ್ಯ ಮತ್ತು ಹಣಕ್ಕೆ ಸಂಬಂಧಿಸಿದೆ ಅಲ್ವಾ? ಜಾತಕ ನೋಡೋಣ. ನೋಡಿ, ತಮ್ಮದು ಮಿಥುನ ಲಗ್ನವಾಗಿದೆ. ಆರೋಗ್ಯದ ವಿಚಾರದಲ್ಲಿ ಈ ಲಗ್ನಾಧಿಪತಿ ಬುಧ ನಿಮ್ಮ ಜಾತಕದಲ್ಲಿ ಮೌಢ್ಯನಾಗಿದ್ದಾನೆ. ರವಿ ಜೊತೆಗೆ ಸೇರಿದರೆ ಸ್ವಲ್ಪ ಹತ್ತಿರ ಇರಬಾರ್ದು. ಬುಧನಿಗೆ 14 ಡಿಗ್ರಿ ಅಂತರ ಹೇಳಿದೆ. ಅಷ್ಟು ಡಿಗ್ರಿ, ಸೂರ್ಯನಿಂದ 14 ಡಿಗ್ರಿ ಅಂತರ ಇರಬೇಕು ಬುಧ.
ಅದಕ್ಕಿಂತ ಸ್ವಲ್ಪ ಒಳಗಿದ್ದರೆ ಅಷ್ಟೊಳಗೆ ಇದ್ದರೆ ಅವನಿಗೆ ಬಲ ಹೊರಟು ಹೋಗ್ಬಿಡುತ್ತೆ, ಅದು ಪ್ರಾಬ್ಲಮ್ಮು. ಈಗ ಪ್ರಸ್ತುತ ನಿಮಗೆ ರಾಹು ದಶೆಯಲ್ಲಿ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ. ಶುಕ್ರ ನೀಚ ಸ್ಥಾನದಲ್ಲಿದ್ದಾನೆ. ಒಂದು ಶುಕ್ರ ಗ್ರಹ ಶಾಂತಿ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಶುಕ್ರ ಗ್ರಹ ಶಾಂತಿ ಮಾಡಿಸಿ ಒಂದು ದುರ್ಗಾ ದೀಪ ನಮಸ್ಕಾರ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಅದು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡುತ್ತೆ, ಆ ರಕ್ಷೆ ಸಿಗುತ್ತೆ ಭಗವತಿಯಿಂದಾಗಿ. ನೀವು ಮಾಡುವ ಯಾವ ಶಾಂತಿ ಇದೆ ಅದರಿಂದ ಒಂದು ವಿಶೇಷವಾದ ರಕ್ಷಣೆ, ಒಂದು ಮಂತ್ರದ ಕವಚ ಅದು ನಿಮ್ಮನ್ನು ಕಾಪಾಡುತ್ತೆ. ದಯವಿಟ್ಟು ಅದನ್ನು ಮಾಡಿಸಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ದರ್ಶನ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 19/6/1993, ಸಮಯ 7:30 ಸಂಜೆ. ಅವರ ಪ್ರಶ್ನೆ ಕರಿಯರ್ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳು. ದರ್ಶನ್ ಅವರ ಪ್ರಶ್ನೆ ವೃತ್ತಿ ಬಗ್ಗೆ ಇದೆ ಅಲ್ವಾ, ಜಾತಕ ನೋಡೋಣ. ತಮ್ಮದು ಧನು ಲಗ್ನದಿಂದ ಕರ್ಮಾಧಿಪತಿ ಬುಧ ತುಂಬ ಚೆನ್ನಾಗಿದ್ದಾನೆ, ಅಂದರೆ ಸ್ವಕ್ಷೇತ್ರದಲ್ಲಿದ್ದಾನೆ. ಮೌಢ್ಯತೆ ಇದೆಯಾ ಒಂದ್ಸಲ ಮೌಢ್ಯನಾಗಿಲ್ಲ, ಅದು ನಿಮ್ಮ ಅದೃಷ್ಟ. ಮತ್ತು ಕರ್ಮಸ್ಥಾನದಲ್ಲಿ ಗುರು ಇರತಕ್ಕಂಥದ್ದು ತುಂಬ ಚೆನ್ನಾಗಿದೆ ರೀ, ನಿಮಗೆ ಒಳ್ಳೆಯ ಕಾಲ. ಈಗ ಗುರುದಶೆಯಲ್ಲಿ ನಿಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಭಕ್ತಿ ನಡೀತಾ ಇದೆ, ತುಂಬ ಚೆನ್ನಾಗಿದೆ, ಆತಂಕ ಬೇಡ. ಒಳ್ಳೆಯ ಕಾಲದಲ್ಲಿ ಇದ್ದೀರಾ ನೀವು, ಒಳ್ಳೆಯ ಕಾಲದಲ್ಲಿ ಅನುಕೂಲವೇ ಆಗ್ತಾ ಹೋಗುತ್ತೆ. ಈಗ ಆ ಗುರು ಶುಕ್ರ ಸ್ವಲ್ಪ ವಿರೋಧಿಗಳಲ್ವ, ಸ್ವಲ್ಪ ನಿಮಗೆ ಹಿನ್ನಡೆ ಆಗಬಹುದು, ಆದರೆ ತೊಂದರೆ ಆಗೋಲ್ಲ. ಯೋಚನೆ ಮಾಡಬೇಡಿ. ನೀವು ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಸ್ವಲ್ಪ ತುಪ್ಪ ಸಮರ್ಪಣೆ ಮಾಡಿ ಪ್ರತಿ ಶುಕ್ರವಾರ. ಇದು ನಿಮಗೆ ತುಂಬ ಅನುಕೂಲ ಆಗುತ್ತೆ. ನೀವು ಮಾಡಿ ನೋಡಿ, ಪ್ರತಿ ಶುಕ್ರವಾರ 16 ಶುಕ್ರವಾರ ಮಾಡಿ. ನಿಮ್ಮ ಕೆಲಸದಲ್ಲಿ ಏನೋ ತೊಡಕು ಅದು ಇತ್ಯಾದಿ ಇದ್ದರೆ ಅದು ಸರಿ ಹೋಗುತ್ತೆ. ಈಗಂತೂ ಚೆನ್ನಾಗಿರುತ್ತೆ ಕೂಡ, ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹ ಸ್ಥಿತಿನ ಗಮನಿಸ್ಕೊಳ್ಳೋದಾದರೆ, ಮಿಥುನ ರಾಶಿಯಲ್ಲಿ ಗುರು ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ, ರವಿ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ, ಅದು ಕರ್ಕಟಕ ರಾಶಿಯಲ್ಲಿ. ಇನ್ನು ಕೇತು ಇರತಕ್ಕಂಥದ್ದು ಸಿಂಹರಾಶಿಯಲ್ಲಿ, ಕನ್ಯಾ ರಾಶಿಯಲ್ಲಿ ಕುಜ ಈ ದಿವಸ ಮಾಂದ್ಯಬುದ್ಧಿಯಾಗಿದೆ, ಅದು ತುಲಾ ರಾಶಿಯಲ್ಲಿ. ಇನ್ನು ರಾಹು ಇರತಕ್ಕಂಥದ್ದು ಕುಂಭರಾಶಿಯಲ್ಲಿ, ಮೀನರಾಶಿಯಲ್ಲಿ ಶನಿಚಂದ್ರ ಯುತಿಯನ್ನು ನೋಡ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ತಿಳಿತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ದಿವಸ ಬಂಧುಗಳಿಂದ ಮತ್ತು ಸ್ನೇಹಿತರಿಂದ ಸ್ವಲ್ಪ ಅಸಮಾಧಾನ, ಅವರಿಂದಾಗಿ ವ್ಯಯ ಆಯಿತು ನೋಡಿ, ಅದು ಮನಸ್ಸಲ್ಲಿ ಉಳಿದು ಬಿಡುತ್ತೆ. ಅವರಿಂದಾಗಿ ಖರ್ಚು ಬಂದುಬಿಡ್ತಲ್ಲ ಅಂತಕ್ಕಂಥದ್ದು ಒಂದು ಬಂದುಬಿಡುತ್ತೆ ಈ ದಿವಸ. ಆ ಥರದ್ದೊಂದು ಅವ್ಯವಸ್ಥೆ ಇದೆ ಈ ದಿವಸ. ಇನ್ನು ಸ್ವಲ್ಪ ನಷ್ಟ, ಆತ್ಮೀಯರು ವ್ಯಯ ಕಳೆದು ಹೋಗ್ತಕ್ಕಂಥದ್ದು, ಅಥವಾ ಇನ್ನೇನು ದೂರ ಹೋಗ್ತಕ್ಕಂಥದ್ದು, ಅವರಿಂದ ದೂರ ಉಳಿದುಬಿಟ್ನಲ್ಲ ಅಂತಕ್ಕಂಥದ್ದು ಒಂದು ವ್ಯಥೆ ಉಂಟಾಗುತ್ತೆ. ಈ ಥರದ್ದು ಒಂದು ಲಕ್ಷಣ ಇದೆ. ಕೆಲಸಗಳಲ್ಲೂ ಅಷ್ಟೇ ಸ್ವಲ್ಪ ಹಿನ್ನಡೆ ಈ ದಿವಸ. ಸ್ತ್ರೀಯರಿಗೂ ಸ್ವಲ್ಪ ಮನಸ್ಸಿಗೆ ಬೇಸರ, ಅಂಥದ್ದು ಒಂದು ಲಕ್ಷಣ ಇದೆ. ಸಂಗಾತಿಯಲ್ಲೂ ಅಷ್ಟೇ ಅಸಮಾಧಾನ, ಏನಪ್ಪ ಬರೀ ಇದೇ ಐತಲ್ಲ, ಬರೀ ಕೆಟ್ಟ ಫಲವೇ ಇದೆಯಲ್ಲ ಇಡೀ ದಿವಸ ಅಂತಂದರೆ ಹಾಗಲ್ಲ. ಸ್ವಲ್ಪ ಆ ವ್ಯವಸ್ಥೆ ಇದೆ ಈ ದಿವಸ. ಇದಕ್ಕೇನಪ್ಪ ಮಾಡಬಹುದು? ಇದಕ್ಕೆ ನೀವು ಅಮ್ಮನವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ ಈ ತೊಡಕಿನಿಂದ ಸ್ವಲ್ಪ ಹೊರಗೆ ಬರ್ತೀರ. ಸಹೋದರ ಸಹಕಾರ ಚೆನ್ನಾಗಿದೆ, ನಿಮಗೆ ಪ್ರಯಾಣದಲ್ಲಿ ಸೌಖ್ಯವಾಗಿರ್ತದೆ, ಆತಂಕ ಮಾಡ್ಕೋಬೇಡಿ. ಇನ್ನು ವೃಷಭ ರಾಶಿಯವರಿಗೆ ವಿಶೇಷ ಲಾಭಗಳಿದ್ದಾವೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ ಬಹಳ ವಿಶೇಷ ಲಾಭ ಕಾಣಬಹುದು. ಹಣಕಾಸಿನ ಸೌಕರ್ಯಗಳು ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ಈ ದಿವಸ. ಸಹೋದರಲ್ಲಿ ಉತ್ತಮ ಬಾಂಧವ್ಯ, ಅವರಿಂದ ಸಹಕಾರ, ಲಾಭ ಇವುಗಳನ್ನು ನಿರೀಕ್ಷೆ ಮಾಡಬಹುದು. ತುಂಬ ಚೆನ್ನಾಗಿದೆ ಈ ದಿವಸ. ಸ್ವಲ್ಪ ಮಟ್ಟಿಗೆ ಶರೀರಕ್ಕೆ ಪೆಟ್ಟು ಬೀಳಬಹುದು, ಗಾಯ ತರಚೋದು ಈ ಥರದ್ದೇನೋ ಆಗಬಹುದು. ಮಾರುಕಟ್ಟೆಗಳಲ್ಲಿ ಸ್ವಲ್ಪ ಕಲಹದ ವಾತಾವರಣ ಕಾಣಲಿಕ್ಕೆ ಅಂಥದ್ದು ಒಂದು ಸಂದರ್ಭ ಇದೆ ಈ ದಿವಸ. ಹುಷಾರು. ಪ್ರಾರ್ಥನೆಗೆ ದುರ್ಗಾ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನಿಮಗೆ ನೋಡಿ, ಚಂದ್ರ ಕರ್ಮಸ್ಥಾನದಲ್ಲಿದ್ದಾನೆ, ಧನಾಧಿಪತಿ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲದ ವಾತಾವರಣ ಕಾಣಬಹುದು. ಹಿರಿಯರಿಂದ ಸಹಕಾರ ಉಂಟಾಗುತ್ತೆ. ಹೆಣ್ಮಕ್ಕಳಿಗೆ ಸಹೋದ್ಯೋಗಿಗಳ ಸಹಕಾರ ತುಂಬ ಮನಸ್ಸಿಗೆ ಆಯಿತು, ಒಂದು ಸಮಾಧಾನ ಸಿಗುತ್ತೆ. ನಿಮಗೆ ಮಾತಿನ ಬಲವು ತುಂಬ ಚೆನ್ನಾಗಿದೆ ಈ ದಿವಸ. ಔಷಧ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಸ್ವಲ್ಪ ಮನಸ್ಸು ಯಾಕೋ ಮಂಕಾಗೋ ಲಕ್ಷಣ ಕೂಡ ಇದೆ. ಹೈಯರ್ ಸ್ಟಡೀಸ್ ಮಾಡೋರಿಗೆ ಸ್ವಲ್ಪ ಮನಸ್ಸು ಗೊಂದಲ ಆಗುತ್ತೆ, ಆಲೋಚನಾ ಶಕ್ತಿ ಕಡಿಮೆ ಆಗಿಬಿಡುತ್ತೆ. ಹೀಗೆ ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮೋ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಇನ್ನು ಕರ್ಕಟಕ ರಾಶಿಯವರಿಗೆ ಆತ್ಮೀಯರ ಜೊತೆಗೆ ಅಲೆದಾಟ, ವ್ಯಯ ಹೆಚ್ಚಾಗಿದೆ ಈ ದಿವಸ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮನಸ್ತಾಪಗಳು ಬರೋ ಸಾಧ್ಯತೆ ಸೂಚಿಸ್ತಾ ಇದೆ. ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆಯನ್ನು ಸೂಚಿಸ್ತಾ ಇದೆ. ಹುಷಾರು. ಸ್ನೇಹಿತರ ಜೊತೆಗೆ ಜಗಳ ಹಾಕ್ಕೊಂಡ್ಬಿಡ್ತೀರಾ, ಈ ಥರದ್ದೆಲ್ಲ ಇದೆ ಈ ದಿವಸ ತಪ್ಪದೆ ಮಹಾಲಕ್ಷ್ಮಿ ಸನ್ನಿಧಾನದಲ್ಲಿ ಒಂದು ಪೂಜೆ ಮಾಡಿಸಿ. ಇನ್ನು ಸಿಂಹರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಬಹಳ ವಿಶೇಷವಾದ ಅನುಕೂಲ ಕಾಣ್ತೀರಾ. ಸಹೋದ್ಯೋಗಿಗಳ ಸಹಕಾರ ತುಂಬ ಚೆನ್ನಾಗಿರ್ತದೆ ಈ ದಿವಸ. ಹೆಣ್ಮಕ್ಳಿಗೆ ಈ ದಿವಸ ಸ್ವಲ್ಪ ಕಷ್ಟದ ದಿನ ಆಗಿರ್ತದೆ. ಸ್ವಲ್ಪ ಹಿರಿಯರಿಂದ ಸೀನಿಯರ್ಸಿಂದ ಏನೋ ಅಂದರೂ
ಅಥವಾ ಇನ್ಯಾರೋ ಮನೇಲಿ ದೊಡ್ಡವರು ಏನೋ ಅಂದುಬಿಟ್ರೆ ಅದು ನಿಮ್ಮನ್ನು ಕಾಡುತ್ತೆ. ಯಾಕೆ ಹೀಗಂದರು ಅಂತ ಸ್ವಲ್ಪ ತಲೆಬಿಸಿ ಮಾಡ್ಕೊಳ್ತೀರ. ಇನ್ನು ಸ್ವಲ್ಪ ಭಯ ಆತಂಕದ ವಾತಾವರಣ ಕೂಡ ಇದೆ ಈ ದಿವಸ. ಆಂಜನೇಯನ ಪ್ರಾರ್ಥನೆ ಮಾಡಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಚೆನ್ನಾಗಿದೆ, ಅನುಕೂಲದ ವಾತಾವರಣ ಇದೆ. ಸಂಗಾತಿಯಲ್ಲಿ ಸ್ವಲ್ಪ ವಿರೋಧ, ಆ ಥರದೊಂದು ಮನಸ್ಥಿತಿ ಬಂದುಬಿಡುತ್ತೆ. ಹೇಳಿದ ಮಾತೇ ಕೇಳಿಸ್ಕೊಳ್ಳಲ್ಲ, ಕೇಳೋದು ಇಲ್ಲ ಅಂತ ಈ ಥರದೊಂದು ವಾತಾವರಣ ನಿರ್ಮಾಣ ಆಗುತ್ತೆ. ಹುಷಾರು, ತಾಳ್ಮೆ ಬೇಕು. ಈ ದಿವಸ ಕುಟುಂಬದಲ್ಲಿ ಘರ್ಷಣೆಗಳು, ಹಣಕಾಸಿನ ವಿಚಾರದಲ್ಲಿ ತೊಂದರೆಗಳು, ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿರ್ತಕ್ಕಂಥವ್ರಿಗೆ ತೊಂದರೆ ಇದನ್ನು ಸೂಚಿಸ್ತಾ ಇದೆ. ಹುಷಾರು. ವಿದ್ಯಾರ್ಥಿಗಳಿಗೆ ತೊಂದರೆ ಸೂಚಿಸ್ತಾ ಇದೆ, ಎಚ್ಚರವಾಗಿರಬೇಕು. ಈ ದಿವಸ ಸ್ವಲ್ಪ ತೊಡಕಿದೆ. ಪ್ರಾರ್ಥನೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ. ತುಲಾರಾಶಿಯವರಿಗೆ ವೃತ್ತಿಯಲ್ಲಿ ಈ ದಿವಸ ಜಗಳ, ದ್ವೇಷ ಈ ಥರದ್ದೊಂದು ಭಾವನೆ ಇದೆ, ಅಂಥದ್ದೊಂದು ಸೃಷ್ಟಿಯಾಗುತ್ತೆ. ಹುಷಾರು. ಅನುಕೂಲ ಇಲ್ಲ ಅಂತಲ್ಲ, ಅನುಕೂಲ ಇದೆ, ಆಮೇಲೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗೋ ಲಕ್ಷಣ ಇದೆ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು, ತೊಂದರೆಯನ್ನು ಸೂಚಿಸ್ತಾ ಇದೆ. ಈ ದಿವಸ ಯಾವುದೋ ಒಂದು ಪೂಜೆ ಪುನಸ್ಕಾರ ಇಂಥವುಗಳಲ್ಲಿ ಭಾಗಿಯಾಗುವ ಒಂದು ಸಮಾಧಾನ ತಂದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸ್ನೇಹಿತರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಪ್ರಾರ್ಥನೆಗೆ ಈ ದಿವಸ ನೀವು ದುರ್ಗಾ ಕವಚ ಹೇಳ್ಕೊಳ್ಳಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಅನುಕೂಲ, ಲಾಭವನ್ನು ಕಾಣಬಹುದು, ಸಂಶಯ ಇಲ್ಲ. ಸ್ವಂತ ವ್ಯಾಪಾರಿಗಳಿಗೆ, ಹೋಟೆಲ್ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥವರಿಗೆ ತುಂಬ ಚೆನ್ನಾಗಿದೆ. ಮತ್ತು ಈ ದಿವಸ ಸಂಗಾತಿಯ ಸಹಕಾರವೂ ಚೆನ್ನಾಗಿರ್ತದೆ. ಈ ದಿವಸ ಆತಂಕ ಬೇಡ. ಇನ್ನು ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹೀಗಾಗಿ ನಿಧಾನವಾಗಿ ಒಳ್ಳೆಯ ಆಲೋಚನೆ ತಗೋತೀರ. ಲೇಟ್ ಆದರೂ ಲೇಟೆಸ್ಟ್ ಅಂತಾರಲ್ಲ, ಆ ರೀತಿಯಲ್ಲಿ ಒಂದು ನಿರ್ಧಾರ ತಗೋತೀರ ಈ ದಿವಸ. ಹೈಯರ್ ಸ್ಟಡೀಸ್ ಮಾಡೋರಿಗೆ ಸ್ವಲ್ಪ ಮನಸ್ಸು ಚಂಚಲವಾಗುತ್ತೆ. ನೀವು ಕೂಡ ಆಂಜನೇಯನ ಪ್ರಾರ್ಥನೆ ಮಾಡೋದು. ಇನ್ನು ಧನುರಾಶಿ. ಧನುರಾಶಿಯವರಿಗೆ ಲಾಭದಾಯಕವಾಗಿದೆ. ಸ್ನೇಹಿತರಿಂದ ತುಂಬ ಸಹಕಾರ ಸಿಗುತ್ತೆ ಈ ದಿವಸ. ಬಂಧುಗಳ ಜೊತೆಗೆ ಉತ್ತಮ ಒಡನಾಟ ಚೆನ್ನಾಗಿರುತ್ತೆ. ಪ್ರಯಾಣ, ಶಾಪಿಂಗ್ ಈ ಥರದ್ದು ತುಂಬ ಅನುಕೂಲಕರವಾಗಿದೆ. ಸಂಗಾತಿಯಲ್ಲೂ ಅಷ್ಟೇ ತುಂಬ ಸಾಮರಸ್ಯದ ಜೀವನ ಚೆನ್ನಾಗಿರ್ತದೆ. ಕೆಲಸ ಸ್ವಲ್ಪ ಹಿನ್ನಡೆ, ಸ್ವಲ್ಪ ಘರ್ಷಣೆ ಈ ಒಂದು ವಾತಾವರಣ ಇರ್ತದೆ. ನರಸಿಂಹ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ಸ್ವಲ್ಪ ತೊಡಕು, ಘರ್ಷಣೆಗಳು, ಭಿನ್ನಾಭಿಪ್ರಾಯಗಳು ಏನೇನೋ ಬಂದ್ಬಿಡುತ್ತೆ ಈ ದಿವಸ. ಸಮಾಧಾನ ಇರಲ್ಲ. ಸಹೋದರಲ್ಲಿ ಸ್ವಲ್ಪ ಮಟ್ಟಿಗೆ ಸಹಕಾರ ಸಿಗುತ್ತೆ. ಸೇವಕರಿಂದ ಸ್ವಲ್ಪ ಸಹಾಯ ಸಿಗುತ್ತೆ ಈ ದಿವಸ. ಇನ್ನು ಸಂಗಾತಿಯ ಸಾಮರಸ್ಯ ತುಂಬ ಚೆನ್ನಾಗಿದೆ ಈ ದಿವಸ. ವೃತ್ತಿ ಒಂದೇ ಈ ದಿವಸ ಸ್ವಲ್ಪ ತೊಡಕು ಅನಿಸುತ್ತೆ. ಹೀಗಾಗಿ ಗಣಪತಿ ಸನ್ನಿಧಾನಕ್ಕೆ ಸ್ವಲ್ಪ ಗರಿಕೆ ಸಮರ್ಪಣೆ ಮಾಡಿ, ಬಾಳೆಹಣ್ಣು ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಹಾಕಿ. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಇದೆ ಈ ದಿವಸ. ನಿಮಗೆ ಮಾತಿನ ಸೌಕರ್ಯ ಚೆನ್ನಾಗಿರ್ತದೆ ದಿವಸ. ಹೆಣ್ಣುಮಕ್ಕಳಿಗೆ ಸೀನಿಯರ್ಸಿಂದ ಸಹಕಾರ ಸಿಗುತ್ತೆ. ಕುಟುಂಬದವರಿಂದ ಸಹಕಾರ ಉಂಟಾಗುತ್ತೆ ಈ ದಿವಸ. ವಿದ್ಯಾರ್ಥಿಗಳಿಗೂ ಅನುಕೂಲಕರವಾಗಿದೆ. ಬುದ್ಧಿ ಬಲ ಚೆನ್ನಾಗಿದೆ ಈ ದಿವಸ. ನಿಮಗೆ ಮಕ್ಕಳ ಸಹಾಯ ಚೆನ್ನಾಗಿರ್ತದೆ. ಹೊಸ ಆಲೋಚನೆಗಳು ಹೊಳೆಯುತ್ತೆ. ಇನ್ಯಾವುದೋ ಒಂದು ಹೊಸ ಚಿಂತನೆ, ಹೊಸ ಕೆಲಸ ಪ್ರಾರಂಭ ಮಾಡೋ ಅನ್ನೋ ಒಂದು ಭಾವನೆ ಬರುತ್ತೆ. ಹೀಗಾಗಿ ಹೆಚ್ಚಿನ ಪಾಲು ಚೆನ್ನಾಗಿದೆ. ತಂದೆ ಮಕ್ಕಳ ಸ್ವಲ್ಪ ಮನಸ್ತಾಪ ಬರೋ ಸಾಧ್ಯತೆ ಇದೆ ಈ ದಿವಸ. ವಿಷ್ಣು ಸಹಸ್ರನಾಮವನ್ನೇ ಹೇಳಿಕೊಟ್ರಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಈ ದಿವಸ ವೃತ್ತಿಯಲ್ಲಿ ತುಂಬ ಅನುಕೂಲದ ಫಲ. ಬೇರೆಯವರಿಂದ, ಅನ್ಯರಿಂದ ಸಹಕಾರ ಸಿಗ್ತಕ್ಕಂಥ ಸಾಧ್ಯತೆ. ಮಕ್ಕಳಿಂದಲೂ ಸಹಾಯ ಸಿಗುತ್ತೆ ಈ ದಿವಸ. ಈ ದಿವಸ ನಿಮಗೆ ವಸ್ತು ನಷ್ಟತೆ ಸೂಚಿಸ್ತಾ ಇದೆ, ಸ್ವಲ್ಪ ಹುಷಾರು. ಇದರ ಹೊರತಾಗಿ ನಿಮಗೆ ಸ್ವಲ್ಪ ಸೋಲು, ಮುಖಭಂಗ, ಇನ್ಯಾವುದೋ ಚರ್ಚೆಗಳಲ್ಲಿ ವಾದ, ಜಗಳ ಇವುಗಳಲ್ಲಿ ಸ್ವಲ್ಪ ತೊಂದರೆ, ಮನಸ್ಸಿಗೆ ಬೇಸರ ಆಗೋ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಸ್ವಲ್ಪ ಹುಷಾರಾಗಿರಿ ಈ ದಿವಸ. ಸುದರ್ಶನ ಮಂತ್ರ ಹೇಳ್ಕೊಂಡ್ರೆ ಅಥವಾ ಸುದರ್ಶನ ಸ್ಮರಣೆ ಅದು ತುಂಬ ಸಹಾಯ ಆಗುತ್ತೆ ಈ ದಿವಸ. 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ. ಓಂ ಚಕ್ರರಾಜಾಯ ನಮಃ. ಇದು ಸುದರ್ಶನ ಮಂತ್ರವೇ ಆಗಿದೆ. ಎಲ್ಲರೂ ಹೇಳ್ಕೊಳ್ಬಹುದು, ಹೇಳ್ಕೊಳ್ಳಿ. ಸರಿ ಶಾಸ್ತ್ರಿಗಳ, ಇವತ್ತಿನ ಸಂಚಿಕೆಯಲ್ಲಿ ಈ ದಿನದ ವಿಶೇಷತೆಯ ಜೊತೆಗೆ 12 ರಾಶಿಗಳ ಫಲಾಫಲದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೆ ಸಂದೇಶ ಕಳಿಸಿದಂತಹ ವೀಕ್ಷಕರಿಗೆ ಸಲಹೆ, ಸೂಚನೆ, ಪರಿಹಾರಗಳನ್ನು ಸೂಚಿಸಿದ್ರಿ. ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಜಾತಕ ಫಲ ಕಾರ್ಯಕ್ರಮ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.